ವಿದ್ವಾಂಸನಾಗಿರುವುದಿಲ್ಲ. ವಿದ್ವಾಂಸನಾಗಿರುವ ನಾನು ಕಾರ್ಯಕರ್ತ ಅಲ್ಲ ಅಂತ ಹೇಳ್ತಾರೆ. ಒಂದು ಕಾರ್ಯಕರ್ತನಾಗಲಿಕ್ಕೆ ಕಟ್ಟಾಗ್ತದೆ. ಅದೆರಡೂ ರೋಲ್ಗಳಲ್ಲಿ ಪಾತ್ರಗಳನ್ನು ಬಹಳ ಬ್ಯಾಲೆನ್ಸ್ಡ್ ಆಗಿ ನಿರ್ವಹಿಸಿದ ಒಬ್ಬರು ಮಹನೀಯರು ಹೆಣ್ಣು. ಬಹಳ ಜನ ಹೇಳೋದು ಇಲ್ಲಿಯೂ ಒಂದು ಮೆನ್ಷನ್ ಆಗಲಿಲ್ಲ. ಬಹುಕಾಲ ಮಾಡಿದ ಇನ್ನೊಂದು ಸರ್ವೀಸು ಅವರೊಂದು ಸೇವೆ ಜರ್ಮನ್ ತರಗತಿ. ಜರ್ಮನ್ ಭಾಷೆ ಇಲ್ಲಿ ಇತ್ತಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಲ್ಲ, ಇಲ್ಲಿ ಬೇರೆ ಒಂದು ಕೋರ್ಸ್ ಆಗಿತ್ತು. ಅದು ಈವ್ನಿಂಗ್ ಕ್ಲಾಸ್ ಆಗಿತ್ತು, ಡಿಪ್ಲೊಮಾ ಸರ್ಟಿಫಿಕೇಟ್ ಆಗಿ. ಆಗ ಹೆಂಗೆ ಭಟ್ರು ಅದರ ಕ್ಲಾಸ್ಗಳನ್ನು ನಿರ್ಮಿಸಿದೆ. ಆಮೇಲೆ ಕೂಡ ಎರಡು ದೇಶಗಳ ಒಳಗಿನ ಅಂಡರ್ಸ್ಟ್ಯಾಂಡಿಂಗ್, ಎಕ್ಸ್ಚೇಂಜ್, ವಿನಿಮಯ ಮತ್ತು ಪರಸ್ಪರ ಅರ್ಥೈಸುವಿಕೆಗೆ ಮರೆಯಲ್ಲಿ ನಿಂತು ಇಂಥ ಭಾಷೆಗಳ ಮೂಲಕ ಅನುವಾದವನ್ನು ತರಗತಿಗಳನ್ನು ಮಾಡಿದಂಥ ಎನ್ ಟಿ ಭಟ್ರಂತಹ ನೂರಾರು ಜನರು ಪೋಷಕರಾಗ್ತಾರೆ. ಈಗ ಜರ್ಮನಿಯಲ್ಲಿ ಗೊತ್ತಿಲ್ಲ ಎನ್ ಟಿ ಭಟ್ರು ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ ಹೋದವ ಜರ್ಮನಿ ಮಾತ್ರ, ಅಲ್ಲಿ ಜರ್ಮನ್ ಗೊತ್ತಿಲ್ಲದೆ ಇಲ್ಲಿಯವರಿಗೆ ಈ ಇಂಗ್ಲಿಷ್ನಾಗಿ ಸಲೀಸಾಗಿ ಅಲ್ಲಿ ಮಾಡಲಿಕ್ಕೆ ಆಗುತ್ತಿಲ್ಲ. ಯುರೋಪಿನಲ್ಲಿ ಫ್ರೆಂಚ್ ಮತ್ತು ಜರ್ಮನ್. ಫ್ರೆಂಚ್ ಒಂದು ಕಾಲಕ್ಕೆ ಇಡೀ ಯುರೋಪಿನ ಪ್ರಾದೇಶಿಕ ರಾಷ್ಟ್ರಭಾಷೆ ಆಗಿತ್ತು. ಈಗ ಫ್ರೆಂಚಿನ ಇಂಪಾರ್ಟೆನ್ಸ್ ಕಡಿಮೆ ಆಗಿದೆ. ಕೆಲವು ದೇಶಗಳಲ್ಲಿ ಯುರೋಪಿನಲ್ಲಿ ಸುಮಾರು 30-40 ವರ್ಷದ ಹಿಂದಿನವರಿಗೆ ಫ್ರೆಂಚ್ ಗೊತ್ತಿದ್ದರೆ, ಜರ್ಮನ್ ಗೊತ್ತಿದ್ರೆ ಇಲ್ಲಿ ಹೋಗುದು, ಇಂಗ್ಲಿಷ್ ಗೊತ್ತಿದ್ರೆ ಹೋಗ್ಲಿಕ್ಕೆ ಸಾಧ್ಯ. ಈಗ ಅದು ಪರಿಸ್ಥಿತಿ ಬದಲಾಗಿದೆ. ಇಂಗ್ಲಿಷು ತನ್ನ ವ್ಯಾಪ್ತಿಯನ್ನು, ಸಾಮ್ರಾಜ್ಯವನ್ನು ಹೆಚ್ಚಿಸಿಕೊಂಡಿದೆ. ಹಾಗೆ ಆ ಜರ್ಮನಿ ಕ್ಲಾಸ್ಗಳನ್ನು ಅವರು ಮಾಡ್ತಾ ಇದ್ದಾಗ, ಜರ್ಮನಿಯಿಂದ ಕೆಲವು ಟ್ರಾನ್ಸ್ಲೇಷನ್ ಅನ್ನು ಮಾಡ್ತಾ ಇರುವಾಗ ನಾನು ಕೊಟ್ಟ ಒಂದು ಬಿರುದು, ಅದು ಯಾರು ಕೊಡ್ಲಿಕ್ಕಿಲ್ಲ. ಅಕಾಡೆಮಿ ಪ್ರಶಸ್ತಿ ಕೊಟ್ಟು ನಾನು ಮೊದಲೇ ಕೊಟ್ಟಿದ್ದೇನೆ, ಜರ್ಮನ್ ತಿಮ್ಮಪ್ಪಣ್ಣ. ಹಾಗೆ ಬಹಳ ಕಷ್ಟದಿಂದ ನೀರ್ಕಡಿಯಲ್ಲಿ ಒಳ್ಳೆಯ ವಿದ್ವತ್ ಶ್ರೀಮಂತಿಕೆ ಮನೆತ, ಕಲೆ, ಹಳೆಗನ್ನಡ ಸಾಹಿತ್ಯದ ಹಿನ್ನೆಲೆ ಇದ್ದ ಮನೆತನವೇ. ಆದರೆ ಸ್ಟ್ರಗ್ಲಿಂಗ್ ಅಗೇನ್ಸ್ಟ್ ಆಲ್ ಆರ್ಡ್ಸ್, ತುಂಬ ಪ್ರತಿಕೂಲಗಳನ್ನು ಎದುರಿಸಿ ಏರಿಳಿತಗಳನ್ನು ಕಂಡು ಲೈಫ್ ಲಾಂಗ್ ತನ್ನ ಕ್ಯಾರಿಯರ್ನಲ್ಲಿ, ಆಫ್ಟರ್ ಕ್ಯಾರಿಯರ್ ಆಲ್ಸೋ MGM ಮತ್ತು ಅದರ ಸಂಸ್ಥೆಗಳಿಗೆ ನಿಷ್ಠರಾಗಿ ಬದುಕಿದಂಥ ಎನ್ ಟಿ ಭಟ್ರು. ಅವರು ಪಂಪ ಭಾರತವನ್ನು ಅನುವಾದ ಮಾಡಿದ್ದನ್ನು ಈಗ ಎಲ್ಲರೂ ಪ್ರಸ್ತಾವಿಸಿದ್ದಾರೆ. ಹಾಗೆ ಬೇರೆ ಒಂದೆರಡು ಕಾದಂಬರಿಗಳು ಕೂಡ, ಪರ್ಣಶಾಲೆ ಶಿಕ್ಷಣದ ಕುರಿತು, ಧರ್ಮಯುದ್ಧ, ಭಾರತ ಕಥಾ ಮುಖಾಂತರ 3 ಮೊಗಸಾಲೆ ಅವರ ಅನುವಾದಗಳು, ನೆನಪೇ ಸಂಗೀತ, ಅದು ವಿದ್ಯಾಭೂಷಣರ ಆತ್ಮಕಥೆ. ಅದು ಸ್ವಲ್ಪ ಅನುವಾದ ಮಾಡಲಿಕ್ಕೆ ಕಷ್ಟ ಭೂತ ಸಾಹಿತ್ಯಕ್ಕಿಂತ. ಯಾಕಂದ್ರೆ ಮ್ಯೂಸಿಕಲ್ ಸಂಗೀತ ಕ್ಷೇತ್ರದ ನ್ಯೂಯಾನ್ಸಸ್ ಉಂಟ. ಆದರೂ ಅದನ್ನು ಬೇರೆ ಭಾಷೆಯಲ್ಲಿ ಕೊಡ್ಲಿಕ್ಕೆ ಕಷ್ಟ. ಸಾಮಾನ್ಯ ಒಂದು ವಿಷಯ, ಯಾಕಂದ್ರೆ ಶಾಸ್ತ್ರ ಎನ್ನುವುದು ಕಟ್ಟಾದರೂ ಕೂಡ ಶಾಸ್ತ್ರವನ್ನು ಆಸ್ ಇಟ್ ಇಸ್ ಬೇರೆ ಭಾಷೆಯಲ್ಲಿ ಕೊಡುವಾಗ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಎರಡೆರಡು ಕಷ್ಟವಲ್ಲಿರ್ತದೆ. ಈಗ ಕಲ್ಪನಾ ಸಾಹಿತ್ಯ ಕಾದಂಬರಿಯಲ್ಲಿ ಅಂಥದ್ದು ಮುಖ್ಯ ವಿಷಯ ಬಂದರೂ ಬಾಕಿ ತೊಂದರೆ ಇಲ್ಲ. ಅವನಿಗೆ ನಿದ್ದೆ ಬಂತು, ಜಂಪ್ ಸ್ಥಿತಿ, ಡ್ರೋಸಿಂಗ್, ಡೋಸಿಂಗ್, ಶಿ ವಾಸ್ ಅಸ್ಲೀಪ್, ವಾಸ್ ಅಬೌಟ್ ಟು ಬಿ, ಹಿ ವಾಸ್ ಸ್ಲೀಪಿಂಗ್, ಎಂಥದ್ದು ಬರೆದ್ರೂ ತೊಂದರೆ ಇಲ್ಲ. ಓದುವನಿಗೆ ಅವನಿದ್ರೆ ಮಾಡಿದ್ರೂ ತೊಂದರೆ ಇಲ್ಲ. ಶಾಸ್ತ್ರ ಅಲ್ಲಿ ಪರಿಕಲ್ಪನೆಗಳಿಗೆ ಈಗ ನಾವು ವರ್ಬ್, ಎಡ್ವರ್ಬ್, ಎಡೆಕ್ಟಿವ್, ಅದು ಹಾಗೆ ಕಾರಕಗಳೆಲ್ಲ ಬರುವಾಗ ಕೆಲವಕ್ಕೆ ಟ್ರಾನ್ಸ್ಲೇಷನ್ ಉಂಟು, ಕೆಲವು ಶಾಸ್ತ್ರವನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಕಷ್ಟ. ಅಂತ ಎರಡು ಕಠಿಣವಾದ ಕೆಲಸಗಳು. ನಾನು ಈ ಎಲ್ಲ ಟ್ರಾನ್ಸ್ಲೇಷನ್ಗಳಿಗಿಂತ ಹೆಚ್ಚು ಬೆಲೆ ಕೊಡೋದು ತಿರುಮಲೇಶ್ವರ ಭಟ್ರ 2 ಅನುವಾದಗಳಿಗೆ. ಒಂದು ಕನ್ನಡ ಫಾರ್ ನಾನ್ ಕನ್ನಡಿಗ, ಕನ್ನಡವನ್ನು ನಾನ್ ಕನ್ನಡಿಗರಿಗೆ ಕಲಿಸುವುದು ಹೇಗೆ ಅಂತ ಒಂದು ಪುಸ್ತಕ. ನೀವು ತೆಕ್ಕೊಂಡು ಓದಿ, ಅರ್ಥ ಆದರೆ ನನಗೆ ಹೇಳಿ, ಅಂದ್ರೆ ಹಾಗಲ್ಲ, ಪುನಃ ಸಮಸ್ಯೆನಾಗಿ ಓದ್ಬೇಕು. ಇನ್ನೊಂದು ವ್ಯಾಕರಣ, ವ್ಯಾಕರಣವನ್ನು ಅದೀಗ ಯಾಕೆ ಅಂತ ನೀವು ಕೇಳ್ಬೋದು. ಕನ್ನಡ ವ್ಯಾಕರಣ, ಇಂಗ್ಲಿಷ್ ಯಾಕೆ ಅಂತ ಹೇಳಿದ್ರೆ ಎಂಥದ್ದು ಯಾಕೆ ಅಂತ ಯಾವುದು ಕೇಳ್ಬೋದು. ಈಗ ಯಕ್ಷಗಾನದ ಮೇಲೆ ನಾನು ಬರೀತೇನಲ್ಲ, ಯಾಕೆ ಅಂತ. ಈಗ ಯಾಕೆ ಅಂದ್ರೆ ನನಗೆ ಅರ್ಥ ಆಗಲಿಕ್ಕೆ ಸುಧಾಗಿದೆ, ಬೇಡ ಅಂತ. ಅಂದ್ರೆ ಒಂದು ಹುಚ್ಚು ಮರಳು. ನಾನು ಅವರ ಇತ್ತೀಚೆಗೆ ಪುಸ್ತಕ ಹೆಚ್ಚಿನದು ನಾನು ಕಳಿಸಿದಾಗ ನಾನು ಅವರಿಗೆ ಫೋನ್ ಮಾಡಿ ಕೇಳಿದಾಗ ನನ್ನ ಮರಳು ಬಿಟ್ಟಿದ್ದಿಲ್ಲ. 87, 86. ನನ್ನಿಂದ ಸುಮಾರು ದೊಡ್ಡವರು, ಎಷ್ಟು ದೊಡ್ಡವರು ಅಂತ ಹೇಳ್ಬಾರ್ದಲ್ಲ.
ಪ್ರಾಯ ಹೇಳಿರಲ್ಲ ಹಾಗೆ. ಅಂತೂ ಒಂದು ಆಸೆ ಉಂಟು. ಆ ಆಸೆಯಲ್ಲಿ ನನಗೆ ಪ್ರಯೋಜನ ಉಂಟು. ಅವರ ಶತಾಯುಷಾನಂದ ನಾನು ನೋಡಬೇಕು. ಅಲ್ಲ, ಅಷ್ಟು ವರ್ಷ ನಾನು ಬದುಕಬೇಕು, ಅದೊಂದು ಪ್ರಯೋಜನ ಉಂಟು. ಶತಾಯುಷ ಆದರೆ ಸಾಲದು. ನೀವು 99ನೇ ವರ್ಷದ ಮೇಲೆ ಒಂದು ಟ್ರಾನ್ಸ್ಲೇಷನ್ ಮಾಡಿ ಅದನ್ನು ಪ್ರಿಂಟ್ ಮಾಡಿ ನಾನು ಬಿಡುಗಡೆಗಲ್ಲ ನೋಡಿ ಬರಬೇಕು. ಸೈಲೆಂಟ್, ಡಿಮಿನಿಟಿವ್, ಲೋ ಪ್ರೊಫೈಲ್, ಕಾಣಿಸಿಕೊಳ್ಳುವ ಒಂದು ಮರಳೆಲ್ಲ ಇಲ್ಲ. ಹಳೆ ಹವಿಕ ಪಟ್ಟ, ಈಗ ನಾವು ಹಳೆ ಹವಿಕ ಪಟ್ಟ. ಅದರ ಆಂಬೇಡ್ಕರ್ ಹಾಗೆ ಕೆಲವು ಸಾಮ್ಯ ಇದೆ ಅವರ ವ್ಯಕ್ತಿತ್ವದಲ್ಲಿ. ನಮ್ಮ ಮಧ್ಯದಲ್ಲಿದ್ದು ನಮಗೆ ಇಷ್ಟು ದೊಡ್ಡವರು ಅಂತ ಗೊತ್ತಿಲ್ಲದ ಒಬ್ಬ ದೊಡ್ಡ ವಿದ್ವಾಂಸನಿಗೆ, ದೊಡ್ಡ ಸಾಹಿತ್ಯ ಸೇವಕನಿಗೆ ವಿಶಿಷ್ಟವಾದ ರೀತಿಯಲ್ಲಿ ಅನುವಾದದ ದೊಡ್ಡ ಕೆಲಸ ಮಾಡಿದಂತಹ ಧರ್ಮನ್ ತಿಮ್ಮಪ್ಪನವರಿಗೆ ನನ್ನ ಮನಸ್ಸಾಕ್ಷಾಗ ಈ ಅವರ ಇಷ್ಟವೃತ್ತಿಯ ಕಾಯಕ ನಡಿಬೇಕು. ಒಂದು ಆಗಲೇ ಯಾರು ಹೇಳಿದ್ರಲ್ಲ, ವಿಶ್ರಾಂತಿ ಅಂದ್ರೆ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಹೋಗುವುದೇ ವಿಶ್ರಾಂತಿ. ಹಾಗೆ ಜೋರು ನಿದ್ರೆ ಬರುವವನಿಗೆ ಕ್ರಿಕೆಟ್ ಮ್ಯಾಚ್ ನೋಡಿದ್ರೆ ನಿದ್ರೆ ಹೋಗ್ತದೆ. ಕಾರಣ ಏನು ಅಂದ್ರೆ ಕ್ರಿಕೆಟ್ ಅಲ್ಲಿ ನಿದ್ರೆ ಅದು ಅವರಿಗೆ ನಿದ್ರೆ ಆಗ್ತದೆ, ವಿಶ್ರಾಂತಿ ಆಗ್ತದೆ. ಹಾಗೆ ಬದುಕಿನ ವಿಶ್ರಾಂತ ಜೀವನವನ್ನು ನಿಜವಾಗಿ ಅರ್ಥಪೂರ್ಣಗೊಳಿಸಿದವರು ಮತ್ತು ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಆಗಬೇಕಾದ ಕೆಲಸ, ಬೇರೆ ಬೇರೆ ಭಾಷೆಗಳನ್ನು, ಅದರ ಧ್ವನಿಯನ್ನು, ಇಡಿಯಮ್ಮು, ಮೀನಿಂಗ್, ವರ್ಡ್ ಮೀನಿಂಗ್ ಅಂಡ್ ಲ್ಯಾಂಗ್ವೇಜ್, ಅದು ದೊಡ್ಡ ಸಮಸ್ಯೆ, ದೊಡ್ಡ ಶಾಸ್ತ್ರ. ಶಬ್ದ ಅಂದರೆ ಏನು, ಆ ಶಬ್ದಕ್ಕೆ ಅರ್ಥ ಏನು, ಆ ಅರ್ಥವನ್ನು ಬೇರೆ ಬೇರೆ ಭಾಷೆಗಳು ಹೇಗೆ ಪರಿಪಾಲಿಸ್ತವೆ, ಇದೇ ದೊಡ್ಡ ಅರಣ್ಯ. ಭಾಷೆ ಇರುವುದು ಅರ್ಥ ಮಾಡಿಕೊಳ್ಳಿ. ಲ್ಯಾಂಗ್ವೇಜ್ ಇಸ್ ಫಾರ್ ಕಮ್ಯುನಿಕೇಶನ್. ಒಬ್ಬನ ಭಾವನೆಯನ್ನು ಇನ್ನೊಬ್ಬರಿಗೆ ತಿಳಿಸಲಿಕ್ಕೆ, ಒಂದು ಭಾಷೆಯವರ ಭಾವನೆ ಇನ್ನೊಬ್ಬರಿಗೆ ತಿಳಿಸಲಿಕ್ಕೆ ಅನುವಾದ ಇರ್ತದೆ. ಅದರ ಭಾಷೆ ಯಾವುದು ಅಂತಂದರೆ ಭಾಷೆ ಇರೋದು ಅರಣ್ಯ, ಅದು ಸತ್ಯಕ್ಕೆ ಅಡ್ಡ ಬರ್ತದೆ. ಕೆಲಸ ಕಮ್ಯುನಿಕೇಶನ್ಗೆ ಅಡ್ಡ ಬರ್ತದೆ. ಅದು ಭಾವನೆಗಳನ್ನು ಸ್ಫುಟಗೊಳಿಸಿ ಸಂವಹನ ಮಾಡಬೇಕಾದ, ಕಮ್ಯುನಿಕೇಟ್ ಮಾಡಬೇಕಾದ ಭಾಷೆಯೇ ಕಮ್ಯುನಿಕೇಶನ್ಗೆ ಅಡ್ಡವೂ ಬರುವುದು. ಇಂಥ ಸಂದರ್ಭದಲ್ಲಿ ಟ್ರಾನ್ಸ್ಲಿಟರೇಷನ್ಗಳ ದೊಡ್ಡ ಮಹತ್ವ ಇದೆ. ಪಂಪನಂತಹ ಕಾವ್ಯದಲ್ಲಿ ಬರುವ ಅನೇಕ ಭಾವನೆಗಳು ಅಷ್ಟೇ. ಶ್ರೀಯನರಾಪಿ ಸಾಗರದವರು ಜಿಯನೆ ಹೇಳಿಕೊಳ್ಳದೆ ಮುಗ್ಗೊತ್ತಿ ನರೇಂದ್ರನು ಭಾರಿ ಚಂದ ಅನುವಾದ ಮಾಡಿದ್ದಾರೆ. ಒಂದು ಕಾರಣ ಏನಂದ್ರೆ ಅವರು ಬೇಸಿಕಲಿ ಇಂಗ್ಲಿಷ್ ಬಳಸ್ತಾರೆ. ಹಳೆಗನ್ನಡ, ನಮ್ಮ ಜಿಲ್ಲೆಯ ಹಳೆಗನ್ನಡದ ಅನೇಕ ವಿದ್ವಾಂಸರನ್ನು ನೋಡಿದರೆ ಮನೆ ಮಾತು ಹಳೆಗನ್ನಡವಾಗುವ ಅವ್ಯಕ್ತದಲ್ಲಿ ಮೊದಲ ಸಾಲನ್ನು. ಈಗ ಪಂಪ ಭಾರತ, ಕುಮಾರವ್ಯಾಸ ಅದೆಲ್ಲ ನಾವು ಕಷ್ಟಪಡುವಷ್ಟು ಅವಿಕರಿಗೆ ನೆಗೆ ಬರ್ತದೆ. ಇವಾಗ ಯಾಕೆ ಕಷ್ಟಪಡುತ್ತಾನೆ ಅಂತ ಇದೆ ಅದರಲ್ಲಿ. ಅದು ಕಾರಣ ಏನು, ಅವರ ಮನೆ ಮಾತು ಹಳೆಗನ್ನಡ. ಈ ಒಂದು ಅಡ್ವಾಂಟೇಜನ್ನು ನಿಜವಾದ ರೀತಿಯಲ್ಲಿ ಬಳಸಿಕೊಂಡು ಎನ್.ಟಿ. ಭಟ್ರು ಸಾರ್ಥಕವಾದ ಕೆಲಸ ಮಾಡಿದ್ದಾರೆ. ಎನ್.ಟಿ. ಭಟ್ರು ನಮ್ಮ ಸ್ನೇಹಿತರೆನ್ನೋದು ನಮಗೆ ಹೆಮ್ಮೆ. ತುಂಬಾ ಸರಳವಾಗಿದ್ದಾರೆ, ತುಂಬಾ ಅಷ್ಟು ಪಾಪ ಇದ್ದಾರೆ. ನೈಸ್ ಮ್ಯಾನ್. ಪರಮೇಶ್ವರ ಭಟ್ರು ನಮ್ಮ ವ್ಯಕ್ತಿಯಾಗಿ ಶ್ರೇಷ್ಠ ಅಧ್ಯಾಪಕ, ಅವರ ವಿದ್ಯಾರ್ಥಿಗಳೇ ಅಧ್ಯಾಪಕನಾಗಿ ಸಾರ್ಥಕವಾದ ಕೆಲಸ ಮಾಡಿದ್ದಾರೆ. ಟ್ರಾನ್ಸ್ಲೇಟರ್ ಆಗಿ ಮಾಡಿದ್ದಾರೆ, ಎಡಿಟರ್ ಆಗಿ ಇಲ್ಲಿಯ ಡಾಕ್ಯುಮೆಂಟೇಶನ್, ರೈಟಿಂಗ್, ಎಡಿಟಿಂಗ್ ಎಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಇಂತಹ ಒಬ್ಬ ಬಹುಮುಖಿ ಶ್ರೇಷ್ಠ ಸಾಧಕನನ್ನು ಅಕ್ಕಳಂಕ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಕ್ಕಾಗಿ ಅಕ್ಕಳಂಕ ಪ್ರತಿಷ್ಠಾನಕ್ಕೆ, ಹಾಗೆ ಅದಕ್ಕೆ ವೇದಿಕೆ ನಿರ್ಮಿಸಿ ಅದನ್ನು ಸಾಧ್ಯ ಮಾಡಿದಂಥ ಜಿಲ್ಲಾ ಸಾಹಿತ್ಯ ಪರಿಷತ್ತು, ನನಗೆ ಇದು ದೊಡ್ಡ ಗೌರವ. ನಿಜವಾಗಿ ಇದು ನನಗೆ ಒಂದು ರೀತಿಯ ಸನ್ಮಾನ. ಯಾಕಂದ್ರೆ ನಾನು ಶಾಸ್ತ್ರ ಸಾಹಿತ್ಯದಲ್ಲಿ ಅಲ್ಲ, ಯಾವುದರಲ್ಲಿಯೂ ನಾನು ತಜ್ಞನಲ್ಲ. ನಾನು ಸ್ವಲ್ಪ ಪಲ್ಲವಗ್ರಾಹಿ ಅಂತ, ಬಹುಶ್ರುತ ಅಂತ ಹೇಳಿದರೆ ಅರ್ಥ. ಸ್ವಲ್ಪ ಎಲ್ಲ ಕೇಳಿದ್ದಾನೆ ಮತ್ತು ಬಹುಶ್ರುತ ಅಂತ ಬಹಳ ಬೈಗಳು ಕೇಳಿದ್ದಾನೆ, ಅವರಿಗೂ ಬಹುಶ್ರುತ ಅಂತ ಹೇಳ್ತಾರೆ. ಹಾಗೆ ನಿಜವಾದ ಬಹುಶ್ರುತತ್ವ ಇರುವ ಪರಿಪಕ್ವತೆಯ ಹಂತದಲ್ಲಿರತಕ್ಕಂತಹ ಎನ್.ಟಿ. ಭಟ್ರು ಅವರನ್ನು ಅಭಿನಂದಿಸುವುದಿಲ್ಲ, ನಾನು ಅಭಿನಂದಿಸ್ತೇನೆ, ಪರಿಷತ್ತಿಗೆ ವಂದಿಸ್ತೇನೆ.
ಇಂತಹ ಪ್ರಶಸ್ತಿಗಳು ಕನ್ನಡದಲ್ಲಿ ಆಗಬೇಕಾದ ಕೆಲವು ಕೆಲಸಗಳಿಗೆ ಒತ್ತು ಕೊಡ್ತವೆ. ಈ ಪ್ರಶಸ್ತಿ ಅವರಿಗೆ ಪ್ರಶಸ್ತಿ ಅಂತಲ್ಲ, ಒಂದು ವ್ಯಾಲ್ಯೂ ಇದೆ. ಬೇರೆ ಸಾಹಿತ್ಯಗಳಿಗೆ ಹಲವು ಪ್ರಶಸ್ತಿಗಳಿದೆ, ಆದರೆ ಇದಕ್ಕೊಂದು ಮಹತ್ವ ಸಲ್ಲುವುದಕ್ಕೆ, ಸ್ಟ್ರೆಸ್ ಮಾಡಲಿಕ್ಕೆ, ಇಂಪಾರ್ಟೆನ್ಸ್ಗೆ ಹಳತ್ತು ಹಳೆಗನ್ನಡ, ವ್ಯಾಕರಣ, ಕಾವ್ಯ, ಅನುವಾದ ಇಂಥದ್ದಕ್ಕೆ ಮಹತ್ವ ಸಲ್ಲುವುದಕ್ಕೆ ಅಗತ್ಯ. ಈ ಸಂದರ್ಭದಲ್ಲಿ ಅವರನ್ನು ಇಲ್ಲಿ ಉಪಸ್ಥಿತರಿರುವವರಿಗೆ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ನಮ್ಮ ಆತ್ಮೀಯರಾದ ಹಂಪನವರನ್ನು ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಗೌರವಪೂರ್ವಕ ನೆನಪಿಸಿಕೊಂಡು ಅಭಿನಂದಿಸಿ ನಿಮಗೆಲ್ಲ ವಂದಿಸ್ತೇನೆ. ಶುಭ. ಬಹುಶಃ ಮಾತುಗಳಲ್ಲಿ ಅವ್ರ ಪ್ರಭಾಕರ್ ಜೋಶಿಯವರ ಮಾತುಗಳನ್ನು ಹೇಳ್ತಾ ಹೋದರೆ ಸಮಯ ಕಳೆದಿದ್ದು ತಿಳಿಯುವುದಿಲ್ಲ. ಅವರು ನೇರವಾಗಿ ಅಲ್ಲ, ಯೂಟ್ಯೂಬ್ನಲ್ಲಿ ಅವರ ಮಾತುಗಳನ್ನು ಹೇಳ್ತಾ ಹೋದರೂ ಕೂಡ ಸಮಯ ಹೋಗಿದ್ದೆ ತಿಳಿಯುವುದಿಲ್ಲ. ಡಾಕ್ಟರ್ ಪ್ರಭಾಕರ್ ಜೋಶಿ ಸರ್ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ.